ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ತರಗತಿಯಲ್ಲಿ ರ್ಯಾಂಕಿಂಗ್ ಟೆಸ್ಟ್ ಅನ್ನು ನೋಡೋಣ. ರ್ಯಾಂಕಿಂಗ್ ಟೆಸ್ಟ್ ಅಂದರೆ ಶ್ರೇಣಿಯ ಪರೀಕ್ಷೆ. ಅಂದರೆ ಯಾವ ರೀತಿ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಆ ಶ್ರೇಣಿಯಲ್ಲಿರುವಂತಹ ಸಂಖ್ಯೆಯನ್ನು ಕಂಡುಹಿಡಿದು ಆ ಒಟ್ಟು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ನೋಡಲಿ, ಮೊದಲೇ ಒಂದು ಪ್ರಶ್ನೆ. ಒಂದು ತರಗತಿಯಲ್ಲಿ ರಾಧಾ ಮೇಲಿನಿಂದ 6ನೇ ಸ್ಥಾನದಲ್ಲಿ ಇದ್ದಾಳೆ. ಹರ್ಷ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಮಧು ರಾಧಾಳಿಗಿಂತ 14ನೇ ಸ್ಥಾನ ಕೆಳಗಿದ್ದಾಳೆ. ಹರ್ಷನಿಗಿಂತ 15ನೇ ಸ್ಥಾನ ಮೇಲಿದ್ದಾಳೆ. ಹಾಗಾದರೆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಯಾವ ರೀತಿ ಬಿಡಿಸ್ಬೇಕಂದ್ರೆ, ಮೊದಲು ನಾವು ಒಂದು ತರಗತಿಯಲ್ಲಿ ರಾಧಾ ಮೇಲಿನಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಮೇಲಿನಿಂದ ರಾಧಾ ಅನ್ನುಗಳು ಯಾರು? ರಾಧಾ ಅನ್ನುಗಳು ಮೇಲಿನಿಂದ 6ನೇ ಸ್ಥಾನದಲ್ಲಿದ್ದಾಳೆ. ಕೆಳಗಿನಿಂದ ಹರ್ಷ 18ನೇ ಸ್ಥಾನದಲ್ಲಿದ್ದಾನೆ. ನೋಡ್ರಿ, ಕೆಳಗಿನಿಂದ ಹರ್ಷ 18ನೇ ಸ್ಥಾನದಲ್ಲಿದ್ದಾನೆ. ಹರ್ಷ ಅನ್ನುವಂತ ಒಬ್ಬ ಹುಡುಗ ಕೆಳಗಿನಿಂದ 18ನೇ ಸ್ಥಾನದಲ್ಲಿದ್ದಾನೆ. ಮಧು ರಾಧಾಳಿಗಿಂತ 14ನೇ ಸ್ಥಾನ ಕೆಳಗಿದ್ದಾಳೆ. ನೋಡ್ರಿ, ರಾಧಾಳಿನಿಂದ ಇಲ್ಲಿಯಿಂದ ಅಂದ್ರೆ ಮೇಲಿನಿಂದ ಹೇಳಿಲ್ಲ ಅವರು, ರಾಧಾಳಿನಿಂದ ಮಧು 14ನೇ ಸ್ಥಾನ ಕೆಳಗಿದ್ದಾಳೆ. 14ನೇ ಸ್ಥಾನ ಅಂದ್ರೆ ಇಲ್ಲಿಯವರೆಗೆ ಎಷ್ಟು ಡಿಫರೆಂಟ್ ಇದೆ? 14. ಈ 14ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಮಧು. ಕೆಳಗಿದ್ದಾಳೆ. ಹರ್ಷನಿಗಿಂತ 15ನೇ ಸ್ಥಾನ ಮೇಲಿದ್ದಾಳೆ. ನೋಡ್ರಿ, ಹರ್ಷನಿಂದ ಇಲ್ಲಿಯವರೆಗೆ ಎಷ್ಟನೇ ಸ್ಥಾನದಲ್ಲಿದ್ದಾಳೆ? 15ನೇ ಸ್ಥಾನದಲ್ಲಿದ್ದಾಳೆ. ಹಾಗಾದರೆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಡ್ರಿ. 6, 14, 15, 18 ಕೂಡಿಸ್ರಿ. 6 + 4 ಎಷ್ಟು? 10. 10 + 8 ಎಷ್ಟು? 18. 18 + 5 ಎಷ್ಟು? 23. 2 + 3 4 5 53 ಆಯಿತು. ಈ 53 ಕೊಟ್ಟಾಗ ನಾವು ರೈಟ್ ಅನ್ನು ಹಾಕ್ತೀವಿ, ಆದರೆ ನಮಗೆ 53 ಬರಲ್ಲ. ಯಾಕೆ ಬರಲ್ಲ 53 ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ರಾಧಾ 6ನೇ ಸ್ಥಾನದಲ್ಲಿದ್ದಾಳೆ. ರಾಧಾದಿಂದ ಮಧು 14ನೇ ಸ್ಥಾನದಲ್ಲಿದ್ದಾಳೆ. ಇಲ್ಲಿ ಮಧುವಿನಿಂದ 18 ನೋಡ್ರಿ, ಹರ್ಷನಿಂದ ಮಧು 15ನೇ ಸ್ಥಾನದಲ್ಲಿದ್ದಾಳೆ. ಅಂದರೆ ಇಲ್ಲಿ 15 ಮತ್ತು 14 ಅನ್ನುವುದು ಇಲ್ಲಿ ಮಧುವಿನ 2 ಬಾರಿ ತೆಗೆದುಕೊಂಡಿರುವಂಥದ್ದು. ಮಧು ಅನ್ನುವಂಥ ಒಂದು ಹುಡುಗಿಯನ್ನ 2 ಬಾರಿ ತೆಗೆದುಕೊಂಡಿವಿ. ಎಲ್ಲಿ ಅಂದರೆ ಇಲ್ಲಿ 14 ಮತ್ತು 15 ಅಂದರೆ 18ರಿಂದ 15 ಅಂತ ಅಂದರೆ ಮಧುಗಳ ಸ್ಥಾನ, ಅಂದರೆ ಅಲ್ಲಿ ಒಂದು ಸಲ ಕೌಂಟ್ ಆಯಿತು. ಇಲ್ಲಿ ರಾಧಾಳಿಂದ ಇಲ್ಲಿ ಮಧು 14 ಅಂತ ಬರೆದುಕೊಂಡಿವಿ, ಅಲ್ಲಿಯೂ ಸಹಿತ ಅವಳನ್ನು ಕೌಂಟ್ ಮಾಡಿದ್ವಿ. ಅಂದರೆ 2 ಬಾರಿ ಮಧುಗಳನ್ನ ಹೆಸರುಗಳನ್ನು ತೆಗೆದುಕೊಂಡಿವಿ, ಅಂದರೆ ಅಂಕಿಗಳನ್ನು ತೆಗೆದುಕೊಂಡಿವಿ. ಅದಕ್ಕೆ ನಾವು ಮಧು ಅನ್ನುವಂಥ ವಿದ್ಯಾರ್ಥಿಯನ್ನ 1 ಬಾರಿ ತೆಗೆದುಕೊಳ್ಬೇಕು. ನಾವು ಎಷ್ಟು ಬಾರಿ ತೆಗೆದುಕೊಳ್ಬೇಕು? 1 ಬಾರಿ ತೆಗೆದುಕೊಳ್ಬೇಕು. ಅದಕ್ಕೆ ನಾವು 53ರಲ್ಲಿ 1 ಬಾರಿಯನ್ನು ಮೈನಸ್ ಮಾಡ್ರಿ, 52 ಆಗುತ್ತೆ. ಆನ್ಸರ್ ನಮಗೆ 52. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಎಷ್ಟು ಬಾರಿ ತೆಗೆದುಕೊಂಡಿವಿ ಅಂತ ಲಕ್ಷ ಕೋಟಿ ಬರೆದುಕೊಳ್ಬೇಕು. ಅವುಗಳನ್ನು ಮೈನಸ್ ಮಾಡಬೇಕು. ಎಷ್ಟು ಬಾರಿ ತೆಗೆದುಕೊಂಡ ನಂತರ ಅವುಗಳನ್ನು ಮೈನಸ್ ಮಾಡಿದಾಗ ನಾವು ಈ ಆನ್ಸರ್ ಸಿಗುತ್ತೆ. ಸ್ವಲ್ಪ ನೀವು ಈ ರೀತಿ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಪ್ರಶ್ನೆಯನ್ನು ನೋಡ್ರಿ. ಒಂದು ತರಗತಿಯಲ್ಲಿ ಎಲ್ಲಾ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ, ಅಂದರೆ ಎಲ್ಲಾ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನಲ್ಲಿ 2 ಬದಿಯಿಂದ 19 ಅನ್ಯವನ ಆದರೆ ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಪ್ರಶ್ನೆ ಇದೆ. ಅಂದರೆ ಇಲ್ಲಿ ಒಂದು ಸಾಲಿದೆ. ಈ ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ನಿಂದಿರಿಸಿದ್ದಾರೆ ಅಂದರೆ 2 ಬದಿಯಿಂದ, ಅಂದರೆ ಇಲ್ಲಿಯಿಂದ ಈ ಬದಿಯಿಂದ ಮತ್ತು ಈ ಬದಿಯಿಂದ ಇಲ್ಲಿ ಈ ಬದಿವರೆಗೆ, ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ 19, ಇಲ್ಲಿಯಿಂದ ಇಲ್ಲಿಯವರೆಗೆ 19ನೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಒಬ್ಬ ಹುಡುಗನನ್ನು. 2 ಬದಿಯಿಂದ ಅಂದರೆ ಮೇಲಿಂದನೂ 19ನೇಯವನು, ಕೆಳಗಿನಿಂದನೂ 19ನೇಯವನು. ಇಲ್ಲ ಈ ರೀತಿಯಾದರೂ ಬರೆದುಕೊಡ್ರಿ, ಇಲ್ಲ ಈ ರೀತಿಯಾದರೂ ಬರೆದುಕೊಡ್ರಿ. ಅಂದರೆ ಇದು ಎಡ
ಬಲ ಅಂತ ಬರೆದುಕೊಡ್ರಿ. ಇಲ್ಲಿಯೂ ಸಹಿತ 19ನೇಯವನು ಅಂತ ಬರೆದುಕೊಡ್ರಿ. ಅಂದ್ರೆ ಬಲಭಾಗದಿಂದ 19ನೇಯವನು, ಎಡಭಾಗದಿಂದ 19ನೇಯವನು. ಆದರೆ ನಾನು ಈ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಈ ರೀತಿಯನ್ನು ನೋಡ್ರಿ, ಮೇಲಿನಿಂದ 19, ಕೆಳಗಿನಿಂದ 19. ಅಂದ್ರೆ ಎರಡೂ ಬದಿಯಲ್ಲಿ ಕೊಟ್ಟಾಗ ನಮ್ಗೆ ಏನ್ ಮಾಡಬೇಕು, ಅವೆರಡು ಈ 19 + 19 ಏನ್ ಮಾಡಬೇಕು, ಇಲ್ಲಿ 19 ಇದೆ, ಇಲ್ಲಿ 19 ಇದೆ, ಈ ಎರಡೂಗಳನ್ನ ಕೂಡಿಸ್ಕೊಡ್ರಿ. 9 2 ಎಷ್ಟು 18 ಆಯ್ತು. ಅಂದ್ರೆ 9 9 ಎಷ್ಟು 18, ಇವು 3 38 ಆಯ್ತು. ಅಂದ್ರೆ ನಾವು ಆನ್ಸರ್ ಅನ್ನ ನೋಡ್ಬೋದು. ಆನ್ಸರ್ ಬಿ ಅಂತ ನೀವು ಕರೆಕ್ಟ್ ಹಾಕಿ ಅಲ್ಲ ಮಾರ್ಕ್ಸ್ ಅನ್ನ ಹಾಕ್ತೀರಿ, ಆದ್ರೆ ತಪ್ಪಾಗುತ್ತೆ. ಇಲ್ಲಿ ಯಾಕೆ 38 ಬರಲ್ಲ ನಮ್ಗೆ? ಇಲ್ಲಿ ಆ ವ್ಯಕ್ತಿಯನ್ನ ಒಬ್ಬರೇ ಹುಡುಗ ಇದ್ದಾನೆ ಅಲ್ಲಿ. ಅಂದ್ರೆ ಮೇಲಿನಿಂದ 19ನೇ ಸ್ಥಾನ ಹೊಂದಿದ್ದಾನೆ, ಕೆಳಗಿನಿಂದನೂ ಸಹಿತ 19ನೇ ತಾನೇ ಸ್ಥಾನ ಹೊಂದಿದ್ದಾನೆ. ಅದಕ್ಕೆ ನಾವು ಆ ವ್ಯಕ್ತಿ 2 ಬಾರಿಯನ್ನ ಅವನನ್ನ ತೆಗೆದುಕೊಂಡಿರ್ಬೇಕು. ಅದಕ್ಕೆ ನಾವು ಒಂದೇ ಬಾರಿ ತೆಗೆದುಕೊಳ್ಳಬೇಕು ಆತನನ್ನ. ನಾವು -1 ಮಾಡ್ರಿ, ಅದಕ್ಕೆ ನಾವು 37 ಬರುತ್ತೆ. ಆಪ್ಷನ್ಸ್ ನಲ್ಲಿ ನೋಡೋದು, ಆಪ್ಷನ್ಸ್ ನಮಗೆ 37 ಆಗುತ್ತೆ. ಅಂದ್ರೆ 1 ಮೈನಸ್ ಮಾಡಿದಾಗ ನಮಗೆ 37 ಬರುತ್ತೆ. ಇಲ್ಲ ನೀವು ಅದೇ ರೀತಿ ಎರಡನ್ನ ಕೂಡಿಸಿಕೊಂಡು 38 ಬರೆದ್ರೆ ಆಪ್ಷನ್ಸ್ ಅನ್ನ ಬಿ ಅನ್ನ ಹಾಕಿದ್ರೆ ತಪ್ಪಾಗುತ್ತೆ. ಇಲ್ಲಿ ಆದ್ರೂ ನೋಡ್ಬೋದು, ಇದನ್ನು ಬಲಗಡೆಯಿಂದ 19, ಎಡಗಡೆಯಿಂದ 19 ಇದೆ. ಎರಡನ್ನ ಕೂಡಿಸ್ಕೊಡ್ರಿ, ಕೂಡಿಸ್ಕೊಂಡು 1 ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ನಮಗೆ 37 ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಇರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ನೋಡ್ರಿ. ಮೇಲಿನಿಂದ ಕೆಳಗೆ ಎನಿಸಿದರೆ 16ನೇ ಸ್ಥಾನವನ್ನು, ಕೆಳಗಿನಿಂದ ಮೇಲಕ್ಕೆ ಎನಿಸಿದರೆ 19ನೇ ಸ್ಥಾನವನ್ನು ತನ್ನ ತರಗತಿಯಲ್ಲಿ ಮೋಹನ್ ಪಡೆದಿರುತ್ತಾನೆ. ತರಗತಿಯ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ನಮಗೆ ಏನು ಕೇಳಿದ್ದಾರೆ? ಮೇಲಿನಿಂದ ಎಷ್ಟನೇ ಸ್ಥಾನದಲ್ಲಿದ್ದಾನೆ? 16ನೇ ಸ್ಥಾನದಲ್ಲಿದ್ದಾನೆ. ಕೆಳಗಿನಿಂದ ಅಂದ್ರೆ ಮೇಲಿನಿಂದ 16ನೇ ಸ್ಥಾನ, ಕೆಳಗಿನಿಂದ 19ನೇ ಸ್ಥಾನ ಮೋಹನ್ ತನ್ನ ತರಗತಿಯಲ್ಲಿ ಪಡೆದಿದ್ದಾನೆ. ಅಂದ್ರೆ ಈ ಎರಡೂಗಳನ್ನ ಕೂಡಿಸ್ಕೊಡ್ರಿ. ಅಂದ್ರೆ ಕೆಳಗಿನಿಂದ 16 ಮತ್ತು ಮೇಲಿನಿಂದ 16 ಮತ್ತು ಕೆಳಗಿನಿಂದ 19ನೇ ಸ್ಥಾನದಲ್ಲಿದ್ದಾನೆ. ಎರಡನ್ನ ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ ನೋಡ್ರಿ? 9 + 6 ಎಷ್ಟು? 15 ಆಗುತ್ತೆ. 15 35 ಆಯ್ತು. ನಾ ಏನ್ ಹೇಳಿದೆ ನಿಮ್ಗೆ ಮೊದಲೇ ಒಂದು ಸ್ಲೈಡ್ ಅಲ್ಲಿ? 2 ಬಾರಿ ಮೋಹನ್ ಅನ್ನ ತೆಗೆದುಕೊಂಡಿವಿ, ಅದಕ್ಕೆ ನಾವು 1 ಬಾರಿ ತೆಗೆದುಕೊಳ್ಳಬೇಕು. ಮೋಹನ್ ಅನ್ನ 2 ಬಾರಿ ತೆಗೆದುಕೊಂಡಾಗ 1 ಮೈನಸ್ ಮಾಡ್ರಿ, 4 ಆಗುತ್ತೆ. 34 ಆಯ್ತು. ಇನ್ನು ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ? ಆಪ್ಷನ್ಸ್ ನಲ್ಲಿ ನಮಗೆ ಸಿ ಆಗುತ್ತೆ. ಅಂದ್ರೆ ಮೋಹನ್ ಅನ್ನ 1 ಬಾರಿ ಕಳೆದಾಗ ನಮಗೆ 34 ಬರುತ್ತೆ. ಆಪ್ಷನ್ಸ್ ನಮಗೆ ಸಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ನೋಡ್ಬೋದು. ಒಂದು ತರಗತಿಯಲ್ಲಿ ವಿದ್ಯಾ ಮೇಲಿನಿಂದ 7ನೇ ಶ್ರೇಣಿಯಲ್ಲಿದ್ದಾಳೆ. ವಿದ್ಯಾ ಎಲ್ಲಿಂದ ಇದ್ದಾಳೆ? 7ನೇ ಶ್ರೇಣಿಯಲ್ಲಿದ್ದಾಳೆ. ವಿದ್ಯಾ ಯಾರು? ವಿದ್ಯಾ ಅನ್ನುವಳು ಮೇಲಿನಿಂದ 7ನೇ ಶ್ರೇಣಿಯಲ್ಲಿದ್ದಾಳೆ. ದಿವ್ಯಾ ಮೇದಾಳಿಗಿಂತ 7 ಶ್ರೇಣಿ ಮೇಲಿದ್ದಾಳೆ. ಯಾರಿಗಿಂತ? ದಿವ್ಯಾಳಿಗಿಂತ. ದಿವ್ಯಾ ಮೇದಾಳಿಗಿಂತ 7 ಶ್ರೇಣಿ ಮೇಲಿದ್ದಾಳೆ ಮತ್ತು 3 ಶ್ರೇಣಿಯಷ್ಟು ವಿದ್ಯಾಳ ಕೆಳಗಿದ್ದಾಳೆ. ನೋಡ್ರಿ, ವಿದ್ಯಾಳ ಕೆಳಗೆ ಯಾರಿದ್ದಾರೆ? 3 ಶ್ರೇಣಿಯಷ್ಟು. 1 2 3 3 ಎಷ್ಟು ಯಾರಿದ್ದಾರೆ? ದಿವ್ಯಾ ಇದ್ದಾಳೆ. ದಿವ್ಯಾ ಮೇದಾಳಿಗಿಂತ 7 ಶ್ರೇಣಿ ಮೇಲಿದ್ದಾಳೆ. ನೋಡ್ರಿ, 7 ಶ್ರೇಣಿ. 1 2 3 4 5 6 7. ಎಷ್ಟನೇ ಶ್ರೇಣಿಯಲ್ಲಿದ್ದಾಳೆ? ಇಲ್ಲಿ ಬರುತ್ತೆ. ನೋಡ್ರಿ, 7 ಶ್ರೇಣಿ ಮೇಲಿದ್ದಾಳೆ ಅಂತೆ. 1 2 3 4 5 6 7 7 ಆದಾಗ ಅಂದ್ರೆ 7 ಶ್ರೇಣಿ ಮೇಲಿದ್ದಾಳೆ. ಯಾರು? ದಿವ್ಯಾ. ಯಾರಕ್ಕಿಂತ ಹೇಳು? ಮೇದಾಳಿಗಿಂತ. ವಿದ್ಯಾಳಿಗಿಂತ ದಿವ್ಯಾ ಕೆಳಗೆ 3 ಸ್ಥಾನದಲ್ಲಿದ್ದಾಳೆ. ಮೇದಾಳಿಗಿಂತ 7 ಸ್ಥಾನ ಮೇಲಿದ್ದಾಳೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 7 ಇದೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 3 ಇದೆ. ಕೊನೆಯಿಂದ 4ನೇಯವಳಾಗಿರುವ ಸುಷ್ಮಾ, ಕೊನೆಯಿಂದ ಇಲ್ಲಿ ಕೊನೆಯಿಂದ ಅಂದ್ರೆ ಇದು ಕೊನೆಯ, ಇಲ್ಲಿಂದ ಇಲ್ಲಿಗೆ 4ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಸುಷ್ಮಾ ಇದ್ದಾಳೆ. ನಾಲ್ಕನೇ ಸ್ಥಾನದಲ್ಲಿ ಸುಷ್ಮಾ ಇದ್ದಾಳೆ. 32 ಶ್ರೇಣಿ ಎಷ್ಟು ಮೇದಾಳ ಕೆಳಗಿದ್ದಾಳೆ. ಅಂದ್ರೆ ಇಲ್ಲಿಯಿಂದ ಇಲ್ಲಿಯವರೆಗೆ ಇವಳು 32 ಶ್ರೇಣಿಯಷ್ಟು ಕೆಳಗಿದ್ದಾಳೆ ಅಂತೆ. ಕೆಳಗಿದ್ದಾಳೆ. ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಅಷ್ಟು ಅನ್ನ ಕೂಡಿಸ್ಕೊಡ್ರಿ. ಅಷ್ಟು ಕೂಡಿಸ್ಕೊಂಡಾಗ ಎಷ್ಟಾಗೈತೆ ನೋಡ್ರಿ? 7 32
4. 7 ಪ್ಲಸ್ 3 10, 10 ಪ್ಲಸ್ 7 ಎಷ್ಟು 17, 17 ಪ್ಲಸ್ 2 ಎಷ್ಟು 19, 19 ಪ್ಲಸ್ 4 ಎಷ್ಟು 23 ಆಗುತ್ತೆ. 53 ಆಯಿತು. ಇಲ್ಲಿ ನಮಗೆ ಆನ್ಸರ್ 53 ಬರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ದಿವ್ಯಾಳನ್ನು 2 ಬಾರಿ ತೆಗೆದುಕೊಂಡಿವಿ. ನಮಗೆ ಇಲ್ಲಿ -1 ಅಂತ ಮಾಡಿಕೊಳ್ಳ್ರಿ. -1 ಅನ್ನು ಮಾಡಿಕೊಂಡಾಗ ನಮಗೆ 52 ಆಗುತ್ತೆ. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ ನಮಗೆ ಎ ಅಂತ ಬರೆದುಕೊಳ್ಬೇಕು. ಈ ರೀತಿ ಪ್ರಶ್ನೆಗಳಿರ್ತವೆ. ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ಒಂದು ಕ್ಲಾಸ್ ಹೇಳೋಣ.